ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಿಮ್ಮನ್ನು ಪ್ರಕೃತಿ ಮತ್ತು ದೈವತ್ವ ಒಂದಾಗಿ ಬೆರೆತಿರುವ ಒಂದು ಅದ್ಭುತ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಸುತ್ತಲೂ ಎತ್ತರದ ಬೆಟ್ಟಗಳು, ಹಸಿರಿನ ಹೊದಿಕೆ, ಕಿವಿಗಿಂಪಾದ ಹಕ್ಕಿಗಳ ಕಲರವ. ಇವೆಲ್ಲದರ ನಡುವೆ ಸುಮಾರು 400 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಒಂದು ಜಲಪಾತ. ಆದರೆ ಈ ಜಲಪಾತ ಕೇವಲ ಪ್ರವಾಸಿ ತಾಣವಲ್ಲ. ಈ ಹಾಲಿನಂತಹ ನೀರಿನ ಅಲೆಯ ಅಡಿಯಲ್ಲೇ ನೆಲೆಸಿದ್ದಾನೆ ಸಾಕ್ಷಾತ್ ಶಿವನ ಅವತಾರ ವೀರಭದ್ರೇಶ್ವರ ಸ್ವಾಮಿ. ಬಂಡೆಗಳ ನಡುವೆ ಸೃಷ್ಟಿಯಾಗಿರುವ ಈ ದೇವಾಲಯದ ರಹಸ್ಯವೇನು? ಇಲ್ಲಿನ ನೀರಿಗೆ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇದೆಯೇ? ಅಗಸ್ತ್ಯ ಮುನಿಗಳಿಗೂ ಈ ಕ್ಷೇತ್ರಕ್ಕೂ ಇರುವ ಸಂಬಂಧವೇನು? ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಕ್ಷೇತ್ರದ ಮಹಿಮೆ ಮತ್ತು ಅಗಸ್ತ್ಯ ಮುನಿಗಳ ಇತಿಹಾಸ. ನಾವಿರುವ ಈ ಪುಣ್ಯಕ್ಷೇತ್ರವೇ ಕಲ್ಲತ್ತಿಗಿರಿ ಅಥವಾ ಕಲ್ಹತ್ತಿ ಫಾಲ್ಸ್. ಇದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿದೆ. ಪುರಾಣಗಳ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಅಗಸ್ತ್ಯ ಮಹರ್ಷಿಗಳು ಈ ಕಾಡಿನ ಶಾಂತ ಪರಿಸರದಲ್ಲಿ ತಪಸ್ಸು ಮಾಡಲು ಬಂದಿದ್ದರು. ಅವರು ಇಲ್ಲಿ ಬಹಳ ವರ್ಷಗಳ ಕಾಲ ನಿರಂತರವಾಗಿ ತಪಸ್ಸನ್ನು ಆಚರಿಸಿದ ಪವಿತ್ರ ಭೂಮಿ ಇದು. ಅವರ ಭಕ್ತಿಗೆ ಮೆಚ್ಚಿ ಭಗವಂತ ಇಲ್ಲಿ ಉದ್ಭವ ರೂಪದಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ. ಈ ಭೂಮಿಯಲ್ಲಿ ಹೆಜ್ಜೆ ಇಟ್ಟರೆ ಸಾಕು, ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ. ಜಲಪಾತದ ರಹಸ್ಯ ಮತ್ತು ಪವಿತ್ರ ಸ್ನಾನ. ಇಲ್ಲಿನ ವಿಶೇಷವೇ ಜಲಪಾತ. ಇದನ್ನು ಗಜತೀರ್ಥ ಎಂದು ಕರೆಯುತ್ತಾರೆ. ಎತ್ತರದ ಬೆಟ್ಟದಿಂದ ಹರಿದು ಬರುವ ಈ ನೀರು ನೇರವಾಗಿ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದ ಮೇಲೆಯೇ ಬೀಳುತ್ತದೆ. ಭಕ್ತರು ಮೊದಲು ಈ ಜಲಪಾತದ ಕೆಳಗೆ ನಿಂತು ಪವಿತ್ರ ಸ್ನಾನ ಮಾಡುತ್ತಾರೆ. ಜನರ ನಂಬಿಕೆಯ ಪ್ರಕಾರ ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಚರ್ಮ ರೋಗಗಳು ವಾಸಿಯಾಗುತ್ತವೆ ಮತ್ತು ನಮ್ಮ ಮೇಲಿರುವ ಕೆಟ್ಟ ದೃಷ್ಟಿ ಅಥವಾ ದೃಷ್ಟಿದೋಷಗಳು ನಿವಾರಣೆಯಾಗುತ್ತವೆ. ಈ ನೀರಿನಲ್ಲಿ ಔಷಧೀಯ ಗುಣಗಳಿವೆ ಎಂದು ಹೇಳಲಾಗುತ್ತದೆ, ಏಕೆಂದರೆ ಇದು ಅನೇಕ ಮೂಲಿಕೆಗಳಿರುವ ಬೆಟ್ಟಗಳ ಮೂಲಕ ಹಾದು ಬರುತ್ತದೆ. ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ವಿಗ್ರಹಗಳ ವಿಶೇಷ. ಈ ದೇವಾಲಯವು ವಿಜಯನಗರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಎಂದು ಇತಿಹಾಸ ಹೇಳುತ್ತದೆ. ದೇವಸ್ಥಾನದ ಮುಂಭಾಗದಲ್ಲಿ ಸುಂದರವಾದ ಕೆತ್ತನೆಗಳಿದ್ದು ವಿಜಯನಗರ ಶೈಲಿಯ ವಾಸ್ತುಶಿಲ್ಪವನ್ನು ಇಲ್ಲಿ ಕಾಣಬಹುದು. ಗುಹೆಯಂತಹ ಬಂಡಿಯ ಒಳಗೆ ವೀರಭದ್ರೇಶ್ವರ ಸ್ವಾಮಿಯ ಮೂರ್ತಿಯೂ ಇದೆ. ಸ್ವಾಮಿಯ ಮೂರ್ತಿಯು ಬಹಳ ಉಗ್ರವಾಗಿದ್ದರೂ ಇಲ್ಲಿಗೆ ಬರುವ ಭಕ್ತರಿಗೆ ಅವರು ಅತ್ಯಂತ ಶಾಂತವಾಗಿ ಕಾಣುತ್ತಾರೆ. ಸ್ವಾಮಿಯ ಜೊತೆಗೆ ಇಲ್ಲಿ ದತ್ತಾತ್ರೇಯ, ಗಣಪತಿ, ಪಾರ್ವತಿ ಮತ್ತು ಶಿವನ ವಿಗ್ರಹಗಳನ್ನು ನಾವು ಕಾಣಬಹುದು. ಇವೆಲ್ಲವೂ ಕಲ್ಲಿನಲ್ಲಿ ಕೆತ್ತಲ್ಪಟ್ಟ ಅದ್ಭುತ ಕಲಾಕೃತಿಗಳು. ಪ್ರಕೃತಿ ಸೌಂದರ್ಯ ಮತ್ತು ಸುತ್ತಮುತ್ತಲ ಪ್ರದೇಶ. ಕಲ್ಲತ್ತಿಗಿರಿ ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ಪ್ರಕೃತಿ ಪ್ರೇಮಿಗಳ ಸ್ವರ್ಗ. ಸುತ್ತಲೂ ಮಲೆನಾಡಿನ ದಟ್ಟ ಕಾಡು, ಕಾಫಿ ತೋಟಗಳು ನಿಮ್ಮನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಬೆಂಗಳೂರಿನಂತಹ ನಗರಗಳಲ್ಲಿ ಕೃತಕ ವಾಟರ್ ಪಾರ್ಕ್ಗಳಿಗೆ ಹೋಗುವ ಬದಲು ಪ್ರಕೃತಿಯ ಮಡಿಲಲ್ಲಿರುವ ಈ ನೈಸರ್ಗಿಕ ಜಲಪಾತದಲ್ಲಿ ಕಾಲ ಕಳೆಯುವುದು ಅದ್ಭುತ ಅನುಭವ ನೀಡುತ್ತದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಕೆಮ್ಮಣ್ಣುಗುಂಡಿ ಎಂಬ ಸುಂದರ ಗಿರಿಧಾಮವಿದೆ. ಹಾಗೆಯೇ ಬಾಬಾ ಬುಡನ್ಗಿರಿ ಮತ್ತು ಮುಳ್ಳಯ್ಯನಗಿರಿ ಕೂಡ ಹತ್ತಿರದಲ್ಲೇ ಇವೆ. ನೀವು ಪ್ರವಾಸಕ್ಕೆ ಪ್ಲಾನ್ ಮಾಡುತ್ತಿದ್ದರೆ ಇದೊಂದು ಬೆಸ್ಟ್ ಜಾಗ. ಯಾತ್ರೆ ಮತ್ತು ಭಕ್ತರ ಅನುಭವ. ಪ್ರತಿ ವರ್ಷ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಇಲ್ಲಿ ದೊಡ್ಡ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಆ ಸಮಯದಲ್ಲಿ ಸಾವಿರಾರು ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಸ್ವಾಮಿಯ ಆಶೀರ್ವಾದ ಪಡೆಯುತ್ತಾರೆ. ಭಕ್ತರಿಗಾಗಿ ಇಲ್ಲಿ ದಾಸೋಹ ಮತ್ತು ವಸತಿ ವ್ಯವಸ್ಥೆಗಳೂ ಇವೆ. ಜನರು ಹೇಳುವಂತೆ ಇಲ್ಲಿಗೆ ಒಂದು ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ಕಷ್ಟಗಳು ದೂರವಾಗುತ್ತವೆ. ವೀರಭದ್ರ ಸ್ವಾಮಿಯು ದುಷ್ಟಶಕ್ತಿಗಳ ಸಂಹಾರಕನಾಗಿ ಇಲ್ಲಿ ನೆಲೆಸಿದ್ದಾನೆ ಎಂಬುದು ಭಕ್ತರ ದೃಢ ನಂಬಿಕೆ. ಇಲ್ಲಿಗೆ ಹೇಗೆ ತಲುಪುವುದು? ಬೆಂಗಳೂರಿನಿಂದ ಕಲ್ಲತ್ತಿಗಿರಿಗೆ ಸುಮಾರು 250 ಕಿಲೋಮೀಟರ್ ದೂರವಾಗುತ್ತದೆ. ನೀವು ರೈಲಿನಲ್ಲಿ ಬರುವುದಾದರೆ ತರೀಕೆರೆ ಅಥವಾ ಬೀರೂರು ರೈಲ್ವೆ ನಿಲ್ದಾಣದಲ್ಲಿ ಇಳಿದು ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಬರಬಹುದು. ರಸ್ತೆ ಮಾರ್ಗವಾಗಿಯೂ ಉತ್ತಮ ಸಂಪರ್ಕವಿದೆ. ಸ್ನೇಹಿತರೆ, ಪ್ರಕೃತಿಯ ಈ ವಿಸ್ಮಯ ಮತ್ತು ದೇವರ ಪವಾಡವನ್ನು ಕಣ್ಣಾರೆ ನೋಡಲು ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಪುಣ್ಯಕ್ಷೇತ್ರಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.